ಮತ್ತು ಅದು 1100 ಅಡಿ ಹೋಗಿತ್ತು ಸರ್. ಅವರು ಮಂಜು ಅವ್ರ ಹತ್ರ ನೀರು ಬಿಡಿಸೋದು ಬೇಡ, ನಮಗೆ ಪ್ರೈವೇಟ್ ಬೋರ್ವೆಲ್ ಯಾವುದು ಬೇಡ ಅಂತೇಳಿ ಅವರೇ ನಾವೇ ಕಲೆಕ್ಟ್ ಮಾಡ್ಕೊಂಡು ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ ಸರ್ ಹತ್ರನೂ ಮಾತಾಡ್ತೀನಿ ನಾನು. ಅದು ಇಲ್ಲಿ ಕಮ್ಮಿ ಆಗಿತ್ತು, ಮೊನ್ನೆ 18 ಬಿಸಿಲಿಂದ ಮತ್ತೆ ಈಗ ಸದ್ಯಕ್ಕೆ ಹೋಗ್ತಾ ಇದೆ ಸರ್. ಸದ್ಯಕ್ಕೆ ಹೋಗ್ತಾ ಇದೆ ಪರ್ಮಿಟ್ ಎಲ್ಲ ಪ್ರೈವೇಟ್ ಅವ್ರದ್ದು. ಈಗ ನೀವು ಆ ಕಡೆ ಒಂದು 2-3 ಪಾಯಿಂಟ್ ಮಾಡಿಸಿ ನಾವು ಅಟ್ಲೀಸ್ಟು ಸಂಪು ಬಿಟ್ಕೊಂಡ್ರೆ ಸಂಪು ಹೊಸ್ದಾಗಿ ಮಾಡ್ತಾರೆ, ನಾನು ಸಂಪು ಮಾಡಿದ್ದ ಆ ಸಂಪು ಬಿಟ್ಕೊಂಡ್ರೆ ಅದು ಚಿಕ್ಕ ವಯಸ್ಸು ಸಾಲವಾಗ್ತದೆ. ಆ ಚಿಕ್ಕ ವಯಸ್ಸು ತಂದಿದ್ದೀಯಲ್ಲ ಆ ದೊಡ್ಡದಾಗ ಹೇಳ್ತಾರೆ ನಾವು ಮಾಡ್ಕೊಂಡ್ವಿ ಅಂತ. ಯಾಕೆ ಪ್ರೈವೇಟ್ ಅಲ್ಲಿ ಯಾವ ಇದೆಯಾ? ಈಗ ನಿಮಗೆ ಅದು ಸ್ವಲ್ಪ ಈ ಕಡೆ ಬೋರ್ಡಿನ ಕಡೆ ಏನ್ ಬಿಡುತ್ತಾ, ಇಲ್ಲಿ ನೀರು ಬಿಡೋದು ಮೇಲೆ ಬಾದ್ಬಿಟ್ರೆ ಯಾವಾಗ ಸಮಸ್ಯೆ ನೀರು ಬಿಡುವುದಲ್ಲಿ ಎಲ್ಲಿ ಆಶ್ರಯ ಎಲ್ಲ 15 ಜನ 15 ಅದು ಆಶ್ರಯ ಇರೋಲ್ಲ, ಒಂದು ಇಲ್ಲ 3 ಸೀಟ್ಸ್ ಕೊಟ್ಟು ಇಲ್ಲ, ಒಂದು ಇಲ್ಲ ಹಾಕೊಂಡಿದ್ದೀವಿ. ಫಿಲ್ಟರ್ಸ್ ಸರ್ ಹೊಸದು ಮನೆ ಇಂದಿರಾನಗರ ಮನೆ ಸರ್ ಆಲ್ರೆಡಿ ರಿಪೇರಿ ಮಾಡಿ ಸರ್, ಅಟೆಂಡ್ ಆಗಿದೆ, ಈಗ ಚೆನ್ನಾಗಿ ರನ್ನಿಂಗ್ ಇದೆ ಸರ್. ನಮ್ಮ ಹೀಲ್ಕೋಬೋದು ಸಮಸ್ಯೆ ಸಾಲ್ವ್ ಆಯಿತು. ರಾಮಲಿಂಗಾಪುರ ಕಟ್ನಳ್ಳಿಗೆ ಒಂದು ಹೊಸ ಹಾಕಿದೆ ಫಿಲ್ಟರ್ ಸರ್ ಮಾಡಿದೀವಲ್ಲ, ಬೆಡ್ ಹಾಕಿದೀವಲ್ಲ. ಅದೇ ಹಾಗೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಎಲ್ಲ ಆಡಳಿತಾಧಿಕಾರಿಗಳು ಮತ್ತು ಪಂಚಾಯಿತಿ PDOಗಳು ಹಾಗೂ ತಾಲೂಕು ಮಟ್ಟದ ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನು ಕರೆದಿತ್ತು. ಈ ಸಭೆಯಲ್ಲಿ ನಮ್ಮ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ರೆಡ್ಡಿ ಅವರು, EO ರವಿಕುಮಾರ್ ಅವರು, BO ಚಂದ್ರಶೇಖರ್ ಅವರು ಎಲ್ಲ ಕೂಡ ಹಾಜರಾಗಿದ್ದು, ಇವತ್ತು ಸಮಗ್ರವಾಗಿ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯಿತಿಗಳಲ್ಲಿ ಮತ್ತು ಬಂಗಾರಪೇಟೆ ನಗರದಲ್ಲಿ ಕುಡಿಯೋ ನೀರಿನ ಯಾವ ರೀತಿಯಾಗಿ ಸರಬರಾಜು ಮಾಡಬೇಕು, ಎಲ್ಲೆಲ್ಲಿ ವ್ಯತ್ಯಾಸ ಆದರೆ ಯಾವ ಕ್ರಮ ತಗೋಬೇಕು ಅಂತೇಳಿ ಎಲ್ಲವನ್ನು ಚರ್ಚೆ ಮಾಡಿ ಎಲ್ಲದೂ ಕೂಡ ವಿಶೇಷವಾಗಿ PDOಗಳಿಗೆ ಮತ್ತು ಆಡಳಿತಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಯಾವ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಬರಬಾರದು. ಆ ಸಮಸ್ಯೆಗೆ ತಕ್ಷಣ ನಾವು ಸ್ಪಂದಿಸ್ತೇವೆ. ನಮ್ಮ ಗಮನಕ್ಕೆ ಇವತ್ತೇನು ನಾವು ಸಮಿತಿ ಮಾಡಿದ್ದೇವೆ, ಅದನ್ನು ಬಿಡೋಳಿದ್ದಾರೆ, ನಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಕುಡಿಯುವ ನೀರಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ಸಲಹೆ ಸೂಚನೆಗಳನ್ನು ನಾನು ಕೊಟ್ಟಿದ್ದೇನೆ. ಏನೇ ಆಗಲಿ, ಎಷ್ಟೇ ಕಷ್ಟ ಬಂದರೂ ಕೂಡ ನನ್ನ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ, ವಿಶೇಷವಾಗಿ ತಾಯಂದರಿಗೆ, ಜಾನುವಾರುಗಳಿಗೆ ಸಮಸ್ಯೆ ಬರದ ರೀತಿಯಲ್ಲಿ ಸಮಗ್ರವಾಗಿ ನಾನು ಮತ್ತು ನನ್ನ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತೇವೆ. ಆಮೇಲೆ ಇವತ್ತು ಏನು ಅನೈತ್ರೈಸ್ ಆಗಿ ಇವತ್ತು ನಿವೇಶನಗಳನ್ನು ಯಾರ್ಯಾರು ಬೋಗಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇವತ್ತು ಕ್ರಮ ತಗೊಳ್ಳಿಕ್ಕೆ ಕೂಡ ಆಯಾ ಪಂಚಾಯಿತಿ PDOಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ. ಅವರು ಯಾವುದು ತಪ್ಪಾಗಿ ಸೃಷ್ಟಿ ಮಾಡತಕ್ಕಂಥ ದಾಖಲೆಗಳನ್ನು ಯಾರು ಸರಬರಾಜು ತಂದುಕೊಡ್ತಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಕೂಡ ಇವತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಏನು ಬಡವರು ಅನೈತ್ಯಾಜ ಮಾಡ್ತಕ್ಕಂಥ ಲೇಔಟ್ಗಳಲ್ಲಿ ಈ ಒಂದು ಮೀಡಿಯೇಟರ್ ಸಿದ್ಧ ಸೈಟ್ಗಳು ತಗೊಂಡು ಮೋಸ ಹೋಗ್ತಾ ಇದ್ದಾರೆ ಬಡವರು, ಅದನ್ನು ತಪ್ಪಿಸ್ಬೇಕು ಅಂತೇಳಿ ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಕೂಡ ತಗೊಳ್ಳೋದಕ್ಕೆ ಹೇಳಿದ್ದೇವೆ. ಆಮೇಲೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಕಂದಾಯ ಕಟ್ಟಿಲ್ಲ ಅಂಥ ಗ್ರಾಮಗಳಲ್ಲಿ ಕಂದಾಯಗಳನ್ನು ವಸೂಲಿ ಮಾಡಬೇಕು ಅನ್ನೋದು ಕೂಡ ಇವತ್ತು ಚರ್ಚೆ ಮಾಡಿದ್ದೇವೆ. ಇದರೊಟ್ಟಿಗೆ ವಿಶೇಷವಾಗಿ ನಮ್ಮ ಸರ್ಕಾರದ ಮಹತ್ತರವಾದ ಯೋಜನೆ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆ ಮಾಡ್ತಕ್ಕಂಥದ್ರ ಬಗ್ಗೆ ಕೂಡ ಇವತ್ತು ನಾವು ಮುಂದಿನ ಸಭೆ ಕರೆದು ಅದನ್ನು ಯಶಸ್ವಿಯಾಗಿ ಮಾಡಬೇಕು. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಯುವ ಸಂಘಟನೆಯನ್ನು ಮಾಡಿ ಆ ಮುಖಾಂತರ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಅವರು ಮನೆ ಭಾಗ ತಲುಪಲಿಕ್ಕೆ ಸಹಕಾರಿಯಾಗುವಂತೆ ಕ್ರಮ ತಗೋಬೇಕು ಅನ್ನೋದು ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಿದೆ. ಒಟ್ಟಾರೆ ಇವತ್ತು
ಕುಡಿಯುವ ನೀರಿನ ಸಮಸ್ಯೆಗಳು, ಬರಗಾಲ ಸಂಬಂಧಪಟ್ಟ ಚರ್ಚೆ, ಗ್ರಾಮ ಪಂಚಾಯತಿಗೆ ಹೊಸದಾಗಿ ನಿರ್ಮಾಣ ಮಾಡ್ತಿರುವ ಕಟ್ಟಡಗಳಿಗೆ ಬಗ್ಗೆ ಖಾತೆ ಮಾಡುವ ಬಗ್ಗೆ, ಈ ಸ್ವತ್ತನ್ನು ಮಟೇಷನ್ ಬಗ್ಗೆ ಮತ್ತು VBG ರಾಮ್ಜಿ ಯೋಜನೆ ಏನು ಕೇಂದ್ರ ಸರ್ಕಾರ ಹೊಸದಾಗಿ ತಂತು, ಈ ಯೋಜನೆದವರು ಕೂಡ ಹಣ ಬಿಡುಗಡೆ ಆಗ್ತಿದ್ರು ಕೂಡ ಹಿಂದೆ ನಾವೇನು ಮನ್ರೇಗಾದಲ್ಲಿ ಮಾಡಿರ್ತೀವಿ ಅದೇ ಯೋಜನೆಗಳನ್ನು ಇವತ್ತು ಮುಂದುವರಿಸೋದಕ್ಕೆ ಈ ಆಪಲ್ ಅವಕಾಶ ಇದೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಸಮಗ್ರವಾಗಿ PDOಗಳನ್ನು ಕರೆದು ಇವತ್ತು ಚರ್ಚೆ ಮಾಡಿ ಅವರಿಗೆ ಮಾರ್ಗದರ್ಶನ ಸೂಚನೆಯನ್ನು ಕೊಟ್ಟಿದ್ದೇವೆ.